ಎಲ್ರಿಗೂ ಸ್ವಾಗತ. ಲಕ್ಷ್ಮೀ ದೇವಿಯು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿದ್ದಾಳೆ. ಆಕೆಯನ್ನು ಆರಾಧಿಸಲು ಶುಕ್ರವಾರವು ಪ್ರಶಸ್ತವಾದ ದಿನವಾಗಿದೆ. ಈ ದಿನ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದರಿಂದ ವ್ಯಕ್ತಿಗೆ ವಿಶೇಷ ಫಲ ಪ್ರಾಪ್ತವಾಗುತ್ತದೆ. ರಾಶಿಗನುಗುಣವಾಗಿ ಶುಕ್ರವಾರದ ದಿನದಂದು ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವನ್ನೂ ಲಕ್ಷ್ಮೀ ದೇವಿ ಪೂರೈಸುತ್ತಾಳೆ. ಪ್ರತಿಯೊಂದು ಮಂತ್ರವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ನಿಯಮಗಳು ಮತ್ತು ಸಮಯವಿದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಪ್ರಕಾರ ಲಕ್ಷ್ಮೀ ದೇವಿಯ ಯಾವ ಮಂತ್ರ ಪಠಿಸಬೇಕು ಮತ್ತು ಈ ಲಕ್ಷ್ಮೀ ಮಂತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕು ಎಂದು ತಿಳಿಯೋಣ ಬನ್ನಿ. ಮೇಷರಾಶಿ. ಮಂತ್ರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಪಠಿಸುವ ಸಮಯ ಬೆಳಿಗ್ಗೆ 6 ರಿಂದ 7 ರವರೆಗೆ. ವೃಷಭ ರಾಶಿ. ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ. ಪಠಿಸುವ ಸಮಯ ಬೆಳಿಗ್ಗೆ 7 ರಿಂದ 8 ರವರೆಗೆ. ಮಿಥುನ ರಾಶಿ. ಮಂತ್ರ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಪಠಿಸುವ ಸಮಯ ಬೆಳಿಗ್ಗೆ 8 ರಿಂದ 9 ರವರೆಗೆ. ಕಟಕ ರಾಶಿ. ಮಂತ್ರ ಓಂ ಶ್ರೀಂ 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 ಮಹಾಲಕ್ಷ್ಮೈ ನಮಃ. ಪಠಿಸುವ ಸಮಯ ಬೆಳಿಗ್ಗೆ 9 ರಿಂದ 10 ರವರೆಗೆ. ಸಿಂಹರಾಶಿ. ಮಂತ್ರ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಪಠಿಸುವ ಸಮಯ ಬೆಳಿಗ್ಗೆ 10 ರಿಂದ 11 ರವರೆಗೆ. ಕನ್ಯಾ ರಾಶಿ. ಮಂತ್ರ ಓಂ ಶ್ರೀಂ ಶ್ರೀಂ ಲಕ್ಷ್ಮೀ ನಮಃ. ಪಠಿಸುವ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ತುಲಾ ರಾಶಿ. ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ. ಪಠಿಸುವ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯಾಹ್ನ 1 ರವರೆಗೆ. ವೃಶ್ಚಿಕ ರಾಶಿ. ಮಂತ್ರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಪಠಿಸುವ ಸಮಯ ಮಧ್ಯಾಹ್ನ 1 ರಿಂದ 2 ರವರೆಗೆ. ಧನು ರಾಶಿ. ಮಂತ್ರ ಓಂ ಶ್ರೀಂ 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 ಮಹಾಲಕ್ಷ್ಮೈ ನಮಃ. ಪಠಿಸುವ ಸಮಯ ಮಧ್ಯಾಹ್ನ 2 ರಿಂದ 3 ರವರೆಗೆ. ಮಕರ ರಾಶಿ. ಮಂತ್ರ ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ. ಪಠಿಸುವ ಸಮಯ ಮಧ್ಯಾಹ್ನ 3 ರಿಂದ 4 ರವರೆಗೆ. ಕುಂಭರಾಶಿ. ಮಂತ್ರ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಪಠಿಸುವ ಸಮಯ ಸಂಜೆ 4 ರಿಂದ 5 ರವರೆಗೆ. ಮೀನರಾಶಿ. ಮಂತ್ರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಪಠಿಸುವ ಸಮಯ ಸಂಜೆ 5 ರಿಂದ 6 ರವರೆಗೆ. ಲಕ್ಷ್ಮೀ ಮಂತ್ರ ಪಠಿಸುವ ವಿಧಾನ. ಮಂತ್ರ ಪಠಿಸುವ ಮತ್ತು ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛವಾಗಿಡಿ. ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ದೀಪ ಧೂಪಗಳನ್ನು ಬೆಳಗಿಸಿ ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಿ ನಂತರ ಶಾಂತ ಮನಸ್ಸಿನಿಂದ ಮಂತ್ರವನ್ನು ಪಠಿಸಿ. ಬಳಿಕ ಪೂರ್ಣ ಭಕ್ತಿಯಿಂದ ಲಕ್ಷ್ಮಿಯನ್ನು ನೆನೆಯುತ್ತಾ ಮಂತ್ರ ಪಠಿಸಿ. ಲಕ್ಷ್ಮೀ ದೇವಿಯ ಮಂತ್ರವನ್ನು ನಂಬಿಕೆ ಮತ್ತು ಪೂರ್ಣ ಭಕ್ತಿಯಿಂದ ಜಪಿಸುವುದರಿಂದ ನೀವು ಸಂಪತ್ತು, ಸಮೃದ್ಧಿ ಮತ್ತು ಕೀರ್ತಿಯನ್ನು ಪಡೆಯುತ್ತೀರಿ. ನೀವು ಯಾವುದೇ ನಿರ್ದಿಷ್ಟ ಮಂತ್ರವನ್ನು ಪಠಿಸಲು ಬಯಸಿದರೆ ಪಂಡಿತರನ್ನು ಸಂಪರ್ಕಿಸಿ ಬಳಿಕ ಮಂತ್ರ ಪಠಿಸಿ. ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ದಾನ ಮತ್ತು ದತ್ತಿ ಕೆಲಸಗಳನ್ನು ಮಾಡುತ್ತೀರಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.